Namaste. Please subscribe. Jai Sri Ram. ಜನ್ಮದಿನೋತ್ಸವದ ಪೂಜಾ ಕಾರ್ಯಕ್ರಮಕ್ಕೆ ನಮ್ಮ ಗೌರವಾನ್ವಿತ ಶ್ರೀಮತಿ ಸುಮಿತ್ರಾ ಕೃಷ್ಣಮೂರ್ತಿ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ವಿ. ಅದೇ ರೀತಿ ನಮ್ಮ ಕೃಷ್ಣಮೂರ್ತಿ ಅವ್ರಿಗೂ ಸಭೆಗೆ ಸ್ವಾಗತವನ್ನು ಬಯಸ್ತಿದ್ದೀನಿ. ಮೇಡಮ್ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಗುಂಕಲ್ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರು, ಅದೇ ರೀತಿ ನಮ್ಮ ಮಾರಂಡಹಳ್ಳಿ ಸದಸ್ಯರಾದಂತ ಹಂಸವೇಣಿ ಮಂಜುನಾಥ್ ಅವರು ಸಭೆಗೆ ಆಗಮಿಸಿದರೆ ಅವ್ರಿಗೂ ಸಭೆಗೆ ಸ್ವಾಗತವನ್ನ ಬಯಸ್ತಾ ಇದ್ದೀವಿ. ಅದೇ ರೀತಿ ನಮ್ಮ ಗಡಳ್ಳಿ ಹಾಗೂ ತಾಲೂಕಿನ ಮುಖಂಡರು, ಸಂಘಟನಾಕಾರರು ಆದಂತ ಮತ್ತೆ ಅದೇ ರೀತಿ ಈ ಒಂದು ಗುಂಕಲ್ ಗ್ರಾಮದ ಸದಸ್ಯರು, ಈ ಒಂದು ಕಾರ್ಯಕ್ರಮದ ಆರ್ಗನೈಸರು, ನಮ್ಮ ಮಾರಂಡಹಳ್ಳಿ ಗ್ರಾಮದ ಮುಖಂಡರು ಹಾಗೂ ಅದೇ ರೀತಿ ಮಾರಂಡಹಳ್ಳಿ ಗ್ರಾಮ ಯೂತ್ ಕಾಂಗ್ರೆಸ್ ಸಾಮಾಜಿಕ ಜಾಲತಾಣದ ಕಾರ್ಯದರ್ಶಿಗಳು ಆದಂತ ನಮ್ಮ ಮಂಜುನಾಥ್ ಅವರು ಸಭೆಗೆ ಆಗಮಿಸಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಇತರೆ ಸಾರ್ವಜನಿಕರು ಆಡಳಿತ ವತಿಯಿಂದ ಆದೇಶ ಬರೆದಿರೋದ್ರಿಂದ ಈ ಒಂದು ಕಾರ್ಯಕ್ರಮವನ್ನು ದೇಶಾದ್ಯಂತ, ಪ್ರಪಂಚದಾದ್ಯಂತ ಈ ಒಂದು ಏಪ್ರಿಲ್ 14 ಬಂದ್ರೆ ಒಂದು ಹಬ್ಬದ ವಾತಾವರಣದಲ್ಲಿ ಆಚರಣೆ ಮಾಡೋದಕ್ಕೆ ವಿಶೇಷವಾಗಿ ನಮ್ಮ ತಾಲೂಕು ಆಡಳಿತ ಹಾಗೂ ಮಾನ್ಯ ಗೌರವಾನ್ವಿತ ಶಾಸಕರು ಆದಂತ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕು ಅಂತ ಪ್ರತಿ ಗ್ರಾಮ ಪಂಚಾಯಿತಿಯಿಂದ ಅಧ್ಯಕ್ಷರನ್ನ ಹಾಗೂ ಸದಸ್ಯರುಗಳನ್ನ ಪೂರ್ವಭಾವಿ ಸಭೆ ಕರೆದು ಯಾವ ತರ ಈ ಕಾರ್ಯಕ್ರಮನ ಯಶಸ್ವಿ ಮಾಡಬೇಕು ಅಂತ ಒಂದು ಪ್ಲಾನ್ ಮಾಡಿ ಆ ಒಂದು ಮೆರವಣಿಗೆ ಮಾಡಿ ಹಾಗೂ ಪ್ರತಿಯೊಂದು ಮನೆಗೂ ಒಂದು ಕರಪತ್ರ ಹಾಗೂ ಶಾಲುಗಳನ್ನು ವಿತರಣೆ ಮಾಡಿ ಈ ಒಂದು ಕಾರ್ಯಕ್ರಮ ಇಲ್ಲಿ ಬರಬೇಕು ಅಂತೇನಿಲ್ಲ. ಈ ಒಂದು ಪ್ರತಿಯೊಂದು ಒಂದು ಶಾಲು ಹಾಗೂ ಕರಪತ್ರ ನೀಡಿ ಈ ಒಂದು ಹಬ್ಬದ ವಾತಾವರಣ ರೀತಿಯಲ್ಲಿ ಒಂದು ಮಾನ್ಯರಿಗೆ ಗೌರವ ಕೊಡಬೇಕು ಅಂತ ಹೇಳಿ ಈ ಒಂದು ತಾಲೂಕು ಆಡಳಿತದಿಂದ ಮಾಡಿರೋದ್ರಿಂದ ನಿನ್ನೆಯಿಂದಲೂ ಸಹ ನಮ್ಮ ಗುಂಕಲ್ ಗ್ರಾಮ ಪಂಚಾಯತಿ ಎಲ್ಲ ಯುವಕರು ಹಾಗೂ ಸಂಘಟನೆಯ ಮುಖಂಡರುಗಳು ಎಲ್ಲರೂ ಸೇರಿ ಈ ಒಂದು ಪೂರ್ವಭಾವಿ ಸಭೆಯಂತೆ ಇವತ್ತು ಪಲ್ಲಕ್ಕಿಯೊಂದಿಗೆ ಮೆರವಣಿಗೆ ಮಾಡಬೇಕು ಅಂತ ಹೇಳ್ಬಿಟ್ಟು ಯಶಸ್ವಿ ಮಾಡಿಕೊಂಡಿದ್ದಾರೆ. ಈ ಒಂದು ಎಲ್ಲರಿಗೂ ಧನ್ಯವಾದಗಳು ತಿಳಿಸ್ತಾ, ವಿಶೇಷವಾಗಿ ನಮ್ಮ ನೆಂಗ್ಲಿ ಠಾಣೆಯ ಆರಕ್ಷಕ ಸಭೆಯ ಪರವಾಗಿ ಸ್ವಾಗತವನ್ನು ಬಯಸ್ತಿದ್ದೀವಿ. ಅದೇ ರೀತಿ ನಮ್ಮ ಮುಖಂಡರು ಗುಂಕಲ್ ಗ್ರಾಮ ಪಂಚಾಯತಿಯ ಭೀಮನಹಳ್ಳಿಯ ಗ್ರಾಮದ ಸದಸ್ಯರು ಆದಂತ ಶಂಕರ ರೆಡ್ಡಿಯವರು ಈ ಒಂದು ಸಭೆಗೆ ಆಗಮಿಸಿದ್ದಾರೆ. ಅವ್ರಿಗೂ ಸಭೆಗೆ ಸ್ವಾಗತವನ್ನು ಬಯಸ್ತಿದ್ದೀವಿ. ಅವ್ರಿಗೂ ಸ್ವಾಗತವನ್ನು ಬಯಸ್ತಿದ್ದೀವಿ. ಕಾರ್ಯಕರ್ತರಾದಂತ ಎಲ್ಲರಿಗೂ ವಿಶೇಷವಾಗಿ ಗ್ರಾಮ ಪಂಚಾಯತಿ ಕಡೆಯಿಂದ ಧನ್ಯವಾದಗಳನ್ನ ತಿಳಿಸ್ತಾ ಈ ಒಂದು ನನ್ನ 2 ಮಾತು ಮುಗಿಸ್ತಿದ್ದೀನಿ. ಇವತ್ತು ನಮ್ಗೆಲ್ರಿಗೂ ಸುದಿನ ಅಂದ್ರೆ ಹಬ್ಬದ ಒಂದು ಯುಗಾದಿ ಹಬ್ಬ, ದೀಪಾವಳಿ ಹಬ್ಬ ಯಾವ ತರ ಇದೆಯಾ ಆ ತರ ನಮ್ಗೆ ಒಳ್ಳೆಯ ಪ್ರಜಾಪ್ರಭುತ್ವವನ್ನು ಕೊಟ್ಟಿರ್ತಂತ ವಿಶ್ವವಿಖ್ಯಾತರಾದ ಡಾಕ್ಟರ್ BR ಅಂಬೇಡ್ಕರ್ ಅವರ 134ನೇ ಜನ್ಮದಿನ ನಿಮ್ಮೆಲ್ರಿಗೂ ಶುಭಾಶಯಗಳು. ಅವರ ಒಂದು ಪಾದಗಳಿಗೆ ನಮಸ್ಕರಿಸುತ್ತಾ, ಯಾಕಂದ್ರೆ ಮಹಾಜ್ಞಾನಿ ಆದಂತಹ ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ನಾವೆಲ್ಲರೂ ನೆನ್ಕೋಬೇಕು. ಅವರು ನಮ್ಮೊಬ್ಬರಿಗೆ ಒಂದೇ ಧರ್ಮಕ್ಕೆ ಕ್ರಿಶ್ಚಿಯನ್ಗೆ, ಮುಸ್ಲಿಮ್ಸು, ಇನ್ನೊಂದಲ್ಲ, ಪ್ರತಿಯೊಬ್ಬರಿಗೂ ಎಲ್ಲಾ ಧರ್ಮಗಳನ್ನು ಸೇರಿಸಿ ನಮ್ಗೆ ಒಂದು ಸಂವಿಧಾನವನ್ನು ಕೊಟ್ಟಿರ್ತಂತ ಒಂದು ಮಹಾನ್ ಪಿತಾಮಹ ಗಾಂಧೀಜಿಗೆ ಏನು ಗೌರವ ಇದೆ ಆ ಗೌರವ ನಮ್ಮ ಡಾಕ್ಟರ್ BR ಅಂಬೇಡ್ಕರ್ಗೂ ಇದೆ. ಈ ಸಮಾಜದಲ್ಲಿ ಈ ಕಟ್ಟಕಡೆಯ ವ್ಯಕ್ತಿಗೂ
ಆ ಸಂವಿಧಾನ ಅಂತ ಒಂದು ಗೊತ್ತಾಗಬೇಕಂದ್ರೆ ಒಂದು ಹಳ್ಳಿಯಿಂದ ఢిల్లీವರೆಗೂ ಸಂವಿಧಾನ ಇದೆ ಅಂತ ಗೊತ್ತಾಗಬೇಕಂದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ನ ನಾವು ಪ್ರತಿಯೊಂದು ದಿನ ನೆನ್ಕೋಬೇಕಾಗುತ್ತೆ. ಅಂತ ಮಹಾನ್ ವ್ಯಕ್ತಿ ಅವರು. ಮತ್ತೆ ಇಲ್ಲಿ ನಡೆದಿಕ್ಕಂತ ಎಲ್ರಿಗೂ ನಮ್ಗೆ ಒಂದು ವಿಶೇಷ ಅಂದ್ರೆ ಇವತ್ತು ನಮ್ಮ ನಂಗ್ಲಿ ಗ್ರಾಮ ಠಾಣೆಯ ಉಪನಿರೀಕ್ಷಕಂತ ಅರ್ಜುನ್ ಗೌಡ ಸಾಹೇಬರು ಬಂದಿದ್ದಾರೆ. ಅವ್ರಿಗೂ ಇದು ನಮ್ಮ ಎಲ್ಲ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಉಪಾಧ್ಯಕ್ಷರು ನಮ್ಮ ಸದಸ್ಯರ ಪರವಾಗಿ ನಾನು ಅವರಿಗೆ ಅಭಿನಂದನೆ ತಿಳಿಸ್ತಾ ಇದ್ದೀನಿ ಸರ್. ಮತ್ತೆ ಇನ್ನು ಇಲ್ಲಿ ಮುಖ್ಯವಾಗಿ ನಡೆದಂತ ನಮ್ಮ DSS ಸಂಘಟನೆಯ ಕಾರ್ಯಕರ್ತರಿಗೂ ಮತ್ತೆ ಲೀಡರ್ಸ್ ಮುಖಂಡರಿಗೂ ಮತ್ತೆ ನಮ್ಮ ಗ್ರಾಮ ಪಂಚಾಯತಿಯ ಸದಸ್ಯರಿಗೂ ನನ್ನ ಸಹಪಾಠಿ ಮಿತ್ರರಿಗೂ ಎಲ್ರಿಗೂ ನಾನು ಮತ್ತೊಮ್ಮೆ ಅಂಬೇಡ್ಕರ್ ಜನ್ಮದಿನ ಶುಭಾಶಯ ತಿಳಿಸ್ತಾ ಈ 4 ಮಾತುಗಳನ್ನು ಹೇಳಕ್ಕೆ ಇಷ್ಟಪಡಕ್ಕೆ ನಾನು ಇದು ಮಾಡ್ತೀನಿ. ಜೈ ಹಿಂದ್, ಜೈ ಭೀಮ್.